ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಪಿತ್ತಕ್ಕೆ ರಾಮಬಾಣವಾಗಿರುವಂಥ ಒಂದು ರುಚಿಕರವಾದ ಸಾರಿನ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಸಾರನ್ನ ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಈ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನು ಒಂದು 7-8 ಕೋಕಮ್ ಸಿಪ್ಪೆ ಏನಿರುತ್ತೆ, ಒಣ ಸಿಪ್ಪೆ ಇದನ್ನು ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ನೋಡಿ ರಸನ ಚೆನ್ನಾಗಿ ನೆಂದ ಮೇಲೆ ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೀನಿ. ಇಷ್ಟು ರಸ ಬಂದಿದೆ. ಇವಾಗ ನೋಡಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು 1.5 ಚಮಚ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪದ ಬದಲು ಎಣ್ಣೆನೂ ಸಹ ಹಾಕ್ಕೋಬೋದು. ತುಪ್ಪ ಕರಗ್ತಾ ಇದೆ ಅಲ್ವಾ, ಇದಕ್ಕೆ 1/4 ಚಮಚ ಸಾಸಿವೆ ಮತ್ತು 1/4 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಇಂಗನ್ನು ಸಹ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕರಿಬೇವನ್ನ ಹಾಕಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಟೇಸ್ಟಿಗೆ ಅಂದರೆ ಸ್ವಲ್ಪ ಫ್ಲೇವರ್ ಬರೋ ರೀತಿ ಅಷ್ಟು ಮಾತ್ರ ಪೆಪ್ಪರ್ ಪೌಡ್ರನ್ನ ಹಾಕಬೇಕು, ತುಂಬ ಜಾಸ್ತಿ ಏನು ಬೇಡ. ನೋಡಿ ಒಗ್ಗರಣೆ ಎಲ್ಲ ಆಗಿದೆ. ಇದಕ್ಕೆ ಸುಮಾರು 1.5 ಕಪ್ಪಷ್ಟು ನೀರನ್ನ ನಾನು ಹಾಕ್ತಾಯಿದ್ದೀನಿ. ಈ ನೀರು ಇವಾಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಕುದಿ ಬರ್ತಾ ಇದೆ. ಆವಾಗ ನಾನು ಈ ಕೋಕಮ್ ರಸನ ಮಾತ್ರ ಹಾಕ್ತಾಯಿದ್ದೀನಿ. ಸಿಪ್ಪೆ ಏನು ಬೇಡ, ರಸ ಮಾತ್ರ ಹಾಕ್ಕೋಬೇಕು. ಇದು ಅರ್ಧ ಕಪ್ಪಾಗೋಷ್ಟು ರಸ ತೆಗೆದಿಟ್ಕೊಂಡಿದ್ದಲ್ಲ, ಅಷ್ಟನ್ನು ಸಹ ನಾನು ಇದಕ್ಕೆ ಹಾಕಿದ್ದೀನಿ. ನೋಡಿ ಸಿಪ್ಪೆ ಮಾತ್ರ ಹಾಗೆ ಉಳಿದಿದೆ. ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇವಾಗ ನಾನು ನೆಕ್ಸ್ಟ್ ಸಣ್ಣ ಕುದಿ ಬರ್ತಾ ಇರೋವಾಗಲೇ ಫ್ರೆಶ್ ತೆಂಗಿನ ತುರಿ ಏನಿರುತ್ತೆ ಅದನ್ನು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿಬಿಟ್ಟು, ಅಂದರೆ ಗಟ್ಟಿ ಹಾಲು ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ಸುಮಾರು ಒಂದು ಕಪ್ಪಾಗೋಷ್ಟು ತೆಂಗಿನ ತುರಿಯಿಂದ ನಾನು ಈ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನ ಹಾಲನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ರಸಮ್ ಪೌಡರ್ನ ಹಾಕ್ತಾಯಿದ್ದೀನಿ. 2 ಚಮಚ ಆಗೋಷ್ಟು ರಸಮ್ ಪೌಡರ್ನ ಹಾಕಿದ್ದೀನಿ. ಮನೆಯಲ್ಲಿ ಮಾಡಿದ ಯಾವುದೇ ರಸಮ್ ಪೌಡರ್ನು ಹಾಕ್ಕೋಬೋದು, ಇಲ್ಲ ನೀವು ಹೊರಗಡೆಯಿಂದ ರಸಮ್ ಪೌಡರನ್ನು ತರ್ತೀರಾ ಅಂತಾದರೆ ಅದನ್ನು ಸಹ ಹಾಕ್ಕೋಬೋದು. ನಾನು ಒಂದು ರೀತಿಯ ರಸಮ್ ಪೌಡರ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿದರೆ ನನಗೆ ನನ್ನ ಚಾನಲ್ನಲ್ಲಿ ನನಗೆ ರಸಮ್ ಪೌಡರ್ನ ಮಾಡೋ ವಿಧಾನ ಗೊತ್ತಾಗುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕುದಿ ಬರ್ತಾ ಇರೋವಾಗಲೇ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರುಚಿಕರವಾದ ಕೋಕಮ್ ರಸಮ್ ಅಥವಾ ಕೋಕಮ್ ಸಾರು, ಪುನರ್ಪುಳಿ ಸಾರು ಅಂತಲೂ ಕರಿತೀವಿ, ಇದು ರೆಡಿಯಾಗಿದೆ. ಎಲ್ಲರದ್ದು ಅಂದರೆ ಇದು ಎಲ್ಲಿ ಸಿಗತ್ತೆ
ಡ್ರೈ ಅನ್ನೋದು ಕ್ವಶನ್ ಆಗಿರುತ್ತೆ. ಅಂದರೆ ಆನ್ಲೈನಲ್ಲಿ ಇವಾಗ ಕೆಲವರು ಮಾರ್ತಿರ್ತಾರೆ, ಅದನ್ನು ಸಹ ನೋಡಿಕೊಂಡು ನೀವು ತರಿಸ್ಕೋಬಹುದು. ಇಲ್ಲಾಂದರೆ ಮಾಮೂಲಿ ಮಂಗಳೂರು ಸ್ಟೋರ್ಸ್ಗಳಲ್ಲಿ ಎಲ್ಲ ಸಿಗುತ್ತೆ. ಕೋಕಮ್ ಸಿಪ್ಪೆ ಕೊಡಿ ಅಂತ ಹೇಳಿದರೆ, ಅಥವಾ ಪುನರ್ಪುಳಿ ಸಿಪ್ಪೆ ಕೊಡಿ, ಅಥವಾ ಹುಳಿ ಮುರುಗ ಅಂತಲೂ ಸಹ ಮಲೆನಾಡು ಕಡೆ ಇದನ್ನ ಕರೀತಾರೆ. ಅದು ಕೇಳಿದರೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇದನ್ನ ತಂದ್ಕೊಂಡು ಅನೇಕ ರೆಸಿಪಿಗಳನ್ನು ನೀವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವತ್ತು ರುಚಿಕರವಾದ ಸಾರಿನ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಅನ್ನದ ಜೊತೆ ಒಂದೇ ಅಲ್ಲ, ಹಾಗೆ ಸೂಪ್ ಥರ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಹೊಸ ರೀತಿಯ ರುಚಿಕರವಾದ ಕೋಕಮ್ ತಿಳಿಸಾರು, ಪುನರ್ಪುಳಿ ಸಾರು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.